ಶ್ರೀ ಗುರುಭ್ಯೋ ನಮಃ. ಶ್ರೀಮದೇ ರಾಮಾನುಜಾಚಾರ್ಯಾಯ ನಮಃ. ನಾನು ನಿಮ್ಮ ಶ್ರೀನಿವಾಸ ಗುರೂಜಿ. ನೀವು ನೋಡ್ತಿದ್ದೀರಿ ಜ್ಞಾನ ಸಂಪದ ವಾಹಿನಿ ಯೂಟ್ಯೂಬ್ ಚಾನಲ್. ವಿಶೇಷವಾದಂತಹ ಮಾಸ ಭವಿಷ್ಯಗಳಲ್ಲಿ ಮಾರ್ಚ್ ತಿಂಗಳ ಮಾಸ ಭವಿಷ್ಯ, ಅದರಲ್ಲಿ ಮೊದಲನೆಯದಾದಂತಹ ಮೇಷರಾಶಿಯ ಮಾಸ ಭವಿಷ್ಯ ತೆಗೆದುಕೊಂಡಾಗ ನೋಡಿ, ಮಾರ್ಚ್ ತಿಂಗಳು ಮೇಷರಾಶಿಯಲ್ಲಿ 12ನೇ ಮನೆಯಲ್ಲಿ ಶುಕ್ರ, ರಾಹು, ಬುಧ ಅಂಡ್ ರವಿ ಇಷ್ಟ ಗ್ರಹಗಳು ದ್ವಾದಶ ಸ್ಥಾನಕ್ಕೆ ಸೇರಿಕೊಳ್ತವೆ. ಲಾಭವೂ ಉಂಟು, ನಷ್ಟವೂ ಉಂಟು. ಮೇಷರಾಶಿಗೆ ಶನಿಯ ಬಲ ತುಂಬ ಚೆನ್ನಾಗಿದೆ. ನಾನು ಹೇಳುವಂಥದ್ದು ಇದು ಮಾಸ ಭವಿಷ್ಯದಲ್ಲಿ. ವರ್ಷ ಭವಿಷ್ಯದಲ್ಲಿ ಬೇರೆ ರೀತಿಯಾದಂತಹ ಭವಿಷ್ಯ ಸಿಗುತ್ತೆ ನಿಮಗೆ. ಏನಕ್ಕೆ ಸಿಗುತ್ತೆ ಅಂತ ಅಂದರೆ, ಒಂದೊಂದು ತಿಂಗಳು ಸಹ ಒಂದೊಂದು ಗ್ರಹಗಳ ಬದಲಾವಣೆಗಳ ವ್ಯತ್ಯಾಸಗಳಾಗ್ತಿರುತ್ತೆ. ಮೇಷರಾಶಿಯವರೆಗೆ ಏಪ್ರಿಲ್ 1 ಸ್ಟಾರ್ಟ್ ಆಗುತ್ತೆ. ಆಗ ಶನಿ ಚೆನ್ನಾಗಿರೋದಿಲ್ಲ. ಆದರೆ ಈಗ ಶನಿ ಮಾರ್ಚ್ ತಿಂಗಳು ಸಂಪೂರ್ಣವಾಗಿ ಬಹಳ ಶುಭವಾಗಿರುವಂಥ ಫಲವನ್ನು ಕೊಡ್ತಿರ್ತಾರೆ. ಈ ಶನಿಯ ಅನುಗ್ರಹದಿಂದ ನಿಮಗೆ ಕುಟುಂಬದಲ್ಲಿ ಉತ್ತಮವಾದಂತಹ ಸೌಖ್ಯದ ವಾತಾವರಣ, ನಿಮಗೆ ತಂದೆ ತಾಯಿಯ ಜೊತೆಯಲ್ಲಿ ನಿಮಗೆ ತುಂಬ ಆಪ್ತರಿಂದ ಸಹಯೋಗ, ಇದೆಲ್ಲವೂ ಸಹ ಮೇಷರಾಶಿಗಿದ್ದರೆ, ಹಣಕಾಸಿನ ಅತಿಯಾದಂತಹ ದುಂದುವೆಚ್ಚ, ಬುದ್ಧಿಯಲ್ಲಿ ಸ್ಥಿಮಿತವನ್ನು ಕಳ್ಕೊಂಡು ಅವಾಚ್ಯ ಶಬ್ದಗಳಿಂದ ನಿಂದಿಸುವಂಥದ್ದು ಅಥವಾ ಅದನ್ನು ನಿಮಗೆ ಯಾರಾದರೂ ಪ್ರಯೋಗವನ್ನು ಮಾಡುವಂಥದ್ದು, ಕೀರ್ತಿ ಭಂಗವಾಗುವಂತಹ ವಾತಾವರಣ, ಆದಷ್ಟು ಸಹ ನಿಮಗೆ ಅನಿಷ್ಟವನ್ನು ಸಂಕಷ್ಟವನ್ನು ತಂದೊಡ್ಡುವಂತಹ ಜನಗಳು ಬಹಳ ಆತುರದಿಂದ ನಿಮಗೆ ಕಾಯ್ತಾ ಇರ್ತಾರೆ. ನಿಮಗೆ ಏನು ಬಲ ಅಂತಂದರೆ, ನಿಮಗೆ ಶನಿಯ ಬಲ ತುಂಬ ಚೆನ್ನಾಗಿರೋದ್ರಿಂದ ಅಂತಹ ಎಂಥ ಶತ್ರುಗಳ ಕಾಟವಿದ್ರೂ ಸಹ ಎದುರಿಸುವಂತಹ ಚಾಕುಚಕ್ಯತೆ, ಎದುರಿಸುವಂತಹ ಧೈರ್ಯ, ಅದನ್ನು ಹಿಮ್ಮೆಟ್ಟುವಂತಹ ಒಂದು ಬುದ್ಧಿ ಎಲ್ಲವೂ ಸಹ ಮೇಷರಾಶಿಗಿರುತ್ತೆ. ಮೇಷರಾಶಿಗೆ ಸದ್ಯದಲ್ಲಿ ನಾನು ಹೇಳುವಂಥದ್ದು ಮಾರ್ಚ್ ತಿಂಗಳಲ್ಲಿ ಈ ರೀತಿಯಾದಂತಹ ವಾತಾವರಣ ಇರುತ್ತೆ. ನಂತರದಲ್ಲಿ ಮುಂದಿನ ತಿಂಗಳಂತೂ ದೊಡ್ಡದಾದಂತಹ ವ್ಯತ್ಯಾಸವನ್ನು ಮೇಷರಾಶಿಯವರು ಕಾಣ್ತೀರಿ. ಇದಕ್ಕಿಂತಲೂ ಸಹ ದೊಡ್ಡದಾದಂತಹ ಸಮಸ್ಯೆಗಳನ್ನು, ತೊಂದರೆಗಳನ್ನು ಕಾಣುವಂತಹ ವಾತಾವರಣ ಇರುತ್ತೆ. ಆದ್ದರಿಂದ ಈಗಲಿಂದಲೇ ಎಚ್ಚರಿಕೆಯನ್ನು ವಹಿಸಿ, ಶನಿಯ ಅನುಗ್ರಹ, ಶನಿಯ ದೆಸೆ ಇರೋದ್ರಿಂದ ಈ ತಿಂಗಳಲ್ಲಿ ಅಂದರೆ ಮಾರ್ಚ್ ತಿಂಗಳಲ್ಲಿ ಯಾವುದೇ ವ್ಯವಹಾರಗಳನ್ನು ಸಲೀಸಾಗಿ ಮಾಡ್ಕೊಳ್ಬೋದು. ಅದನ್ನು ಬಿಟ್ಟರೆ ನಿಮ್ಮ ಮತ್ತೆ ಈ ರೀತಿಯಾದಂತಹ ವಾತಾವರಣಗಳು ಬಹಳ ದಿನಗಳ ಅಂತರದಲ್ಲಿ ಬರುತ್ತೆ. ಆದ್ದರಿಂದ ಮಾರ್ಚ್ ತಿಂಗಳನ್ನು ಯಾವುದಾದ್ರು ವ್ಯವಹಾರಗಳಿಗೆ ಯೂಸ್ ಮಾಡ್ಕೊಳ್ಳಿ ಅಂತ ಮೇಷರಾಶಿಯವರಿಗೆ ಹೇಳ್ಬೋದು. ಮೇಷರಾಶಿ ಅಧಿಪತಿಯಾದಂಥವನು ಕುಜಗ್ರಹ ಮತ್ತು ಜೊತೆಯಲ್ಲಿ ದೋಷದಲ್ಲಿರುವಂಥವು ಚತುರ್ಗ್ರಹಗಳ ದೋಷದಿಂದ ಕೂಡಿರುವಂತಹ ಮೇಷರಾಶಿ ಮನೆದೇವರು, ಕುಲದೇವರು, ಇಷ್ಟದೇವರನ್ನು, ಗ್ರಾಮ ದೇವರನ್ನು, ಅದರಲ್ಲೂ ಹೆಣ್ಣು ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಬಹಳ ಅನುಕೂಲಕರ. ಮಾಸ ಭವಿಷ್ಯಗಳಲ್ಲಿ ವೃಷಭ ರಾಶಿಯ ಮಾಸ ಭವಿಷ್ಯ. ವೃಷಭ ರಾಶಿಯಲ್ಲಿ ಜನ್ಮದಲ್ಲಿರುವಂತಹ ಗುರುವಿನ ಬಲವಿಲ್ಲದೆ ಇರುವಂತಹ ವೃಷಭ ರಾಶಿ. ಆದರೆ ನಮಗೆ ಉತ್ತಮವಾದಂಥ ಫಲಗಳು ಈಗಲೇ ಆರಂಭವಾಗುತ್ತೆ. ಗುರುಬಲ ಇಲ್ಲದೆ ಇದ್ದಾಗ ಮಿಕ್ಕಿದ ಗ್ರಹಗಳ ಅನುಕೂಲತೆಗಳು ತುಂಬ ಚೆನ್ನಾಗಿದೆ. ವೃಷಭ ರಾಶಿವರೆಗೆ ಹಣಕಾಸಿನ ಉತ್ತಮವಾದಂತಹ ಅನುಕೂಲ, ವ್ಯವಹಾರದಲ್ಲಿ ಉತ್ತಮವಾದಂಥ ಪ್ರಗತಿಯನ್ನು ಕಾಣುವಂಥದ್ದು, ಭೂಮಿ ಪ್ರಾಪ್ತಿಯಾಗುವಂಥದ್ದು, ಮನೆ ಕಟ್ಟುವಂತಹ ಸುಯೋಗದಿಂದ ಕೂಡಿರುವಂಥದ್ದು, ಶತ್ರುನು ಮಿತ್ರನಾಗುವಂಥ ಅನುಕೂಲಕರವಾದಂತಹ ವಾತಾವರಣ, ಇದೆಲ್ಲವೂ ಸಹ ವೃಷಭ ರಾಶಿವರೆಗಿದೆ. ಇದರ ಜೊತೆಯಲ್ಲಿ ಸ್ವಲ್ಪ ಏನನ್ನು ವ್ಯವಹಾರವನ್ನು ಮಾಡೋಕ್ಕೋದ್ರೂ ಸ್ವಲ್ಪ ಸಣ್ಣ ಪುಟ್ಟ ಮನಸ್ತಾಪ, ಸಣ್ಣ ಪುಟ್ಟ ಕಿರಿಕಿರಿ ಆಗುವಂಥದ್ದು ಇರುತ್ತೆ. ಯಾಕೆಂದರೆ ಗುರು ಬಹಳ ನೀಚ ಸ್ಥಾನದಲ್ಲಿರ್ತಾರೆ. ಗುರುವಿನ ಬಲ ಇಲ್ಲದೆ ಇದ್ದಾಗ ವೃಷಭ ರಾಶಿಯವರೆಗೆ ಎಲ್ಲ ವ್ಯವಹಾರಗಳು ಸುಸೂತ್ರವಾಗಿ ನಡೆಯುತ್ತೆ. ಆದರೆ ಸಣ್ಣ ಪುಟ್ಟ ಕಿರಿಕಿರಿ ಅಂತೂ ಇದ್ದೇ ಇರುತ್ತೆ. ಆದ್ದರಿಂದ ಅದರ ಪಟ್ಟ ಗಮನವನ್ನು ಹರಿಸಿ, ಅದನ್ನು ಬಿಟ್ಟರೆ ಲೇವಾದೇವಿ ವ್ಯವಹಾರವಂತೂ ಭಾಳ ಚೆನ್ನಾಗಿರುತ್ತೆ. ಹಣಕಾಸು ಹೊರಗಡೆ ಹೂಡಿಕೆ, ಹಣಕಾಸಿನ ವ್ಯವಹಾರ, ಅದರಲ್ಲೂ ಸಹ ಹೊರಗಡೆ ಯಾವುದಾದ್ರೂ ಹಣಕಾಸಿನ ತೊಂದರೆಯಲ್ಲಿ ನೀವೇನೋ ಸಿಕ್ಕಾಕೊಂಡಿದ್ರೆ ಅದು ಬಿಡುಗಡೆ ಆಗುವಂತಹ ವಾತಾವರಣ ಎಲ್ಲವೂ ಸಹ ವೃಷಭ ರಾಶಿಯವರಿಗೆ ಬಹಳ ಅನುಕೂಲಕರವಾದಂತಹ ವಾತಾವರಣ ಮಾರ್ಚ್ ತಿಂಗಳಿದೆ. ಮತ್ತು ಮಾರ್ಚ್ ಆದಮೇಲೆ ನಿಮಗೆ ಏಪ್ರಿಲ್ ತಿಂಗಳಂತೂ ನಿಮಗೆ ಇನ್ನೂ ಉತ್ತಮವಾದಂತಹ ಯೋಗ ನಿಮಗೆ ಕೂಡಿ ಬಂದಿರುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ
ಮಾರ್ಚ್ ತಿಂಗಳು ಎಲ್ಲ ವ್ಯವಹಾರಗಳನ್ನು ಮಾಡಿಕೊಳ್ಳುವಂತಹ ಉತ್ತಮವಾದಂಥ ಅಡಿಪಾಯವನ್ನು ಗ್ರಹಗತಿಗಳು ಹಾಕೊಡ್ತಾ ಇದೆ. ಉತ್ತಮವಾಗಿ ನೀವು ಅದನ್ನು ಬಳಸ್ಕೊಳ್ಳಿ. ನಿಮ್ಮ ಜೀವನ ಬಹಳ ಸಮೃದ್ಧಿಯಾಗಿ ಸುಸಲಿತವಾಗಿ ಬಹಳ ಉತ್ತುಂಗವಾಗಿ ಬೆಳೆಯುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ನಿಮಗೆ ದೋಷದಲ್ಲಿರುವಂಥ ನಾನು ಆಗಲೇ ಹೇಳಿದೆ, ಗುರುವಿನ ಕಿರಿಕಿರಿ ಇದ್ದೇ ಇದೆ. ರಾಯರ ಮಠಕ್ಕೆ ಹೋಗಿ ಗುರುರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವಿ ಮಂತ್ರವನ್ನು ಪಠಣವನ್ನು ಮಾಡಿ, ಗುರು ಧ್ಯಾನವನ್ನು ಮಾಡಿ, ಗುರುವಿನ ಅನುಗ್ರಹ ತುಂಬ ಚೆನ್ನಾಗಾಗುತ್ತೆ ಅಂತ ವೃಷಭ ರಾಶಿ ಭವಿಷ್ಯದಲ್ಲಿ ಮಿಥುನ ರಾಶಿಯ ಮಾಸ ಭವಿಷ್ಯ. ಮಿಥುನ ರಾಶಿಯಲ್ಲಿ ಜನ್ಮದಲ್ಲಿರುವಂತಹ ಕುಜಗ್ರಹ, ದೋಷದಲ್ಲಿರುವಂಥವನು ಗುರುಗ್ರಹ, ಜೊತೆಯಲ್ಲಿ ಅನುಕೂಲಕರವನ್ನು ಮಾಡಲಿಕ್ಕೆ ನಿಶ್ಶಕ್ತರಾದಂತಹ ಗ್ರಹಗತಿಗಳು ಚತುರ್ಗ್ರಹಗಳು, ಅದು ಶುಕ್ರ, ರಾಹು, ಬುಧ ಅಂಡ್ ರವಿ, ಇವೆಲ್ಲವೂ ಸಹ ಬಹಳ ಯೋಗದಿಂದಿದ್ದರೂ ಸಹ ಯಾವುದೂ ಅನುಕೂಲಕರವನ್ನು ಮಾಡದ ನಿಶ್ಶಕ್ತ ಸ್ಥಾನದಲ್ಲಿ ಕೂತಿರ್ತವೆ. ಹೀಗಿದ್ದಾಗ ಮಿಥುನ ರಾಶಿಯವರು ಮಾರ್ಚ್ ತಿಂಗಳು ಸಂಪೂರ್ಣವಾಗಿ ಆರೋಗ್ಯದಲ್ಲಿ ಬಹಳ ವ್ಯತ್ಯಾಸಗಳನ್ನು, ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನು, ಅಜೀರ್ಣತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆಲ್ಲವೂ ಸಹ ಅನುಭವಿಸುವಂತಹ ವಾತಾವರಣ ಮಾರ್ಚ್ ತಿಂಗಳಲ್ಲಿರುತ್ತೆ. ಗುರುವಿನ ಬಲವೂ ಇಲ್ಲದೆ ಇದ್ದಾಗ ನಿಮಗೆ ವ್ಯವಹಾರಗಳಲ್ಲಿ ಅಡೆತಡೆಗಳಾಗ್ತಿರ್ತದೆ. ಹಣಕಾಸು ಕೈ ನಿಲ್ಲದೆ ಅತಿಯಾದಂತಹ ದುಂದುವೆಚ್ಚ, ಖರ್ಚು ವೆಚ್ಚಗಳು, ಹಣಕಾಸು ಬಹಳ ನಿಮ್ಮಿಂದ ಜಾರಿ ಹೋಗುವಂತಹ ವಾತಾವರಣ ಮಿಥುನ ರಾಶಿಯವರಿಗೆ ಇರುತ್ತೆ. ನಾನು ಹೇಳುವಂಥದ್ದು, ಮಾರ್ಚ್ ತಿಂಗಳು ಯಾವುದೇ ದೊಡ್ಡ ದೊಡ್ಡ ಪ್ರಯತ್ನಗಳನ್ನು ಮಾಡೋಕ್ಕೆ ಹೋಗಬೇಡಿ. ಕೋರ್ಟು ಕಚೇರಿ ವ್ಯವಹಾರಗಳಿಗೆ ಹೋಗಬೇಡಿ. ಸ್ಟೇಷನ್ ಹತ್ರ ಹೋಗಲೇಬೇಡಿ. ಯಾಕೆಂದರೆ ನಿಮಗೆ ಎಲ್ಲವೂ ಸಹ ಒಂದಲ್ಲ ಒಂದು ಸಮಸ್ಯೆ, ಸಂಕಷ್ಟ ಎಲ್ಲವೂ ಸಹ ತಂದೊಡ್ಡುತ್ತೆ. ನಿಮ್ಮ ಜೊತೆ ಇದ್ದಂತಹ ಮಿತ್ರನೂ ಸಹ ಶತ್ರುವಾಗುವಂತಹ ವಾತಾವರಣ ಕೂಡಿರುತ್ತೆ. ಮಾರ್ಚ್ ತಿಂಗಳು ಬಹಳ ಎಚ್ಚರಿಕೆಯನ್ನು ವಹಿಸಿ ಮಿಥುನ ರಾಶಿಯವರು. ಮಿಥುನ ರಾಶಿ ಅಧಿಪತಿಯಾದಂಥವರು ಬುಧಗ್ರಹ, ದೋಷದಲ್ಲಿ ಕುಳಿತಿರುವಂಥವನು ಕುಜಗ್ರಹ. ಕುಜ ಮತ್ತು ಬುಧಗ್ರಹ ಎರಡೂ ಸಹ ಶತ್ರುಗ್ರಹಗಳಾಗುತ್ತೆ. ಶತ್ರುವಿನ ಮನೆಗೆ ಬಂದು ಕೂತಿರುವಂಥ ಕುಜಗ್ರಹ ನಾನಾ ರೀತಿ ಚೇಷ್ಟೆಯನ್ನು ಆರೋಗ್ಯದಲ್ಲಿ ಬಹಳ ಏರುಪೇರುಗಳನ್ನು ಮಾಡಿ ಬಹಳ ಸಂಕಷ್ಟವನ್ನು ತಂದೊಡ್ತಾರೆ. ಆದ್ದರಿಂದ ರಾಶ್ಯಾಧಿಪತಿಯಾದಂಥವರು ಬುಧಗ್ರಹ. ನೀವು ಮಾಡಬೇಕಾದಂಥ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ಲಕ್ಷ್ಮೀ ನರಸಿಂಹ ಅಥವಾ ಲಕ್ಷ್ಮೀ ವರಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇದೊಂದು ತಿಂಗಳು ತಡೆದ್ರೆ ನಿಮಗೆ ಮತ್ತೆ ಸುಮಾರು ಮೇ ತಿಂಗಳಿಂದ ಬಹಳ ಅನುಕೂಲಕರವಾದಂಥ ದಿನಗಳಂತೂ ಖಂಡಿತವಾಗಿ ಸಿಗುತ್ತೆ. ಮಾಸ ಭವಿಷ್ಯದಲ್ಲಿ ಕರ್ಕಾಟಕ ರಾಶಿಗೆ ಬಂದಾಗ ಎಲ್ಲವೂ ಉತ್ತುಂಗದಲ್ಲಿದೆ. ಅದಲ್ಲೂ ಸಹ ಗುರುವಿನ ಬಲ, ಗುರುವಿನ ಯೋಗ ನಿಮಗೆ ಮಾರ್ಚ್, ಏಪ್ರಿಲ್, ಮೇವರೆಗೂ ತುಂಬ ಚೆನ್ನಾಗಿರುತ್ತೆ. ಈ ಮಾರ್ಚ್ ಮತ್ತು ಏಪ್ರಿಲ್, ಮೇ ತಿಂಗಳು ತನಕೂ ಸಹ ಈ ಕರ್ಕಾಟಕ ರಾಶಿಯವರು ಉತ್ತಮವಾದಂತಹ ಶುಭ ಕಾರ್ಯಗಳನ್ನು ಖಂಡಿತವಾಗಿ ಮಾಡಿಕೊಳ್ಬೋದು. ಮದುವೆ ಮುಂಜಿಗಳು, ಹೊಸ ಕೆಲಸಗಳ ಆಗಮನಗಳು, ವ್ಯವಹಾರದಲ್ಲಿ ಪ್ರಗತಿಗಳು, ಮತ್ತು ಯಾವುದಾದ್ರೂ ಹೂಡಿಕೆ, ಯಾವುದಾದ್ರೂ ಹೊಸ ಆರಂಭದ ಕೆಲಸಗಳು, ಇವೆಲ್ಲವೂ ಸಹ ಕರ್ಕಾಟಕ ರಾಶಿಯವರು ಮಾಡ್ಕೊಳ್ಳೋದಕ್ಕೆ ಉತ್ತಮವಾದಂತಹ ಯೋಗ ಫಲದಲ್ಲಿ ಗುರುವಿನ ಯೋಗ ತುಂಬ ಚೆನ್ನಾಗಿದೆ. ಅದಲ್ಲೂ ಸಹ ಇವೆಲ್ಲವೂ ಮಾಡಬೇಕು, ಭಾಳ ಆತುರದಲ್ಲಿ ಓಡಾಡ್ತಿರ್ತೀರಿ. ಎಲ್ಲವೂ ಮಾಡಿದ್ರೆ ಆರೋಗ್ಯ ಆಗಾಗಲೇ ಕೈ ಕೊಡುತ್ತೆ. ಯಾಕೆ ಅಂದರೆ 12ನೇ ಮನೆಯಂಥ ಕುಜಗ್ರಹ ಆಗಾಗಲೇ ಕುಚೇಷ್ಟೆಯನ್ನು, ಶತ್ರುಬಾಧೆಯನ್ನು, ಕೋಪದ ವಾತಾವರಣಗಳನ್ನು, ಆಗುವಂಥ ಕೆಲಸಗಳನ್ನು ಕೆಡಿಸುವಂತಹ ಪ್ರಯತ್ನವನ್ನು ಕುಜಗ್ರಹ ಮಾಡ್ತಾರೆ. ಅದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಅದು ಬಿಟ್ಟರೆ ನಿಮಗೆ ಉತ್ತಮವಾದಂತಹ ಯೋಗ ಫಲಗಳು ಕೂಡಿರುತ್ತೆ. ಆದ್ದರಿಂದ ಗುರುವಿನ ಬಲ ಚೆನ್ನಾಗಿದೆ. ಗುರುವಿನ ಜೊತೆಯಲ್ಲಿ ನಿಮಗೆ ಶುಕ್ರ, ಬುಧ ಎಲ್ಲ ಗ್ರಹಗಳ ಚತುರ್ಗ್ರಹಗಳ ಬಲವೂ ತುಂಬ ಚೆನ್ನಾಗಿದೆ. ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಆಗಲಿ, ತೊಂದರೆಗಳು, ತಾಪತ್ರಯಗಳನ್ನು ಅದನ್ನು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಚೆನ್ನಾಗಿರುತ್ತೆ. ನಿಮ್ಮ ಹೂಡಿಕೆ, ನಿಮ್ಮ ವ್ಯವಹಾರ, ನಿಮ್ಮ ಪ್ರಗತಿ ಎಲ್ಲವೂ ಸಹ ತುಂಬ ಚೆನ್ನಾಗಿರುತ್ತೆ. ದೋಷದಲ್ಲಿರುವಂಥ ಕುಜಗ್ರನ ಶಾಂತಿಯನ್ನು ಮಾಡ್ಕೊಳ್ಬೇಕಾಗ್ತದೆ. ಸಾಧ್ಯವಾದ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಕಾಳಾಸ್ತಿ ಇಂಥ ದೇವಸ್ಥಾನಗಳಿಗೆ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಮಾಡಿಕೊಂಡು ಆ ಗ್ರಹವನ್ನು ಒಂದು ಶಾಂತಿ ಮಾಡಿಕೊಂಡ್ರೆ ಮಿಕ್ಕಿದ್ದೆಲ್ಲವೂ ಸಹ ಸುಲಲಿತವಾಗಿ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಕರ್ಕಾಟಕ ರಾಶಿಯವರಿಗೆ ಅಂತ ಹೇಳ್ಬೋದು. ಅದು ಸಿಂಹರಾಶಿಯ ಭವಿಷ್ಯ. ಸಿಂಹರಾಶಿಗೆ ಈ ವರ್ಷವೆಲ್ಲವೂ ಸಹ ಉತ್ತಮವಾದಂಥ ಯೋಗ ಫಲದಲ್ಲಿ ಕೂಡಿರುವಂತಹ ಸಿಂಹರಾಶಿ. ಅದೇ ರೀತಿಯಾಗಿ ಮಾಸ ಭವಿಷ್ಯಗಳಲ್ಲಿ ಬಂದಾಗ ಕೆಲವು ತಿಂಗಳುಗಳ ಕಾಲದಲ್ಲಿ ವ್ಯತ್ಯಾಸಗಳನ್ನು ನೋಡ್ತೀರಿ. ಆದರೆ ಇದೇ ಸಿಂಹರಾಶಿ ಮಾರ್ಚ್ ತಿಂಗಳಲ್ಲಿ
ಉತ್ತಮವಾದಂತಹ ಆರೋಗ್ಯ ಫಲವನ್ನು ಪಡಿತಾರೆ. 11ನೇ ಮನೆಯಲ್ಲಿರುವಂತಹ ಕುಜಗ್ರಹ ಎಷ್ಟೋ ಕಾಯಿಲೆ ಕಸಾಲಗಳಿಂದ ಎಷ್ಟೋ ಹಾಸ್ಪಿಟ್ಲ್ಗಳಿಗೆ ಸುತ್ತಿ ಅಲೆದಾಡಿರುವಂತಹ ವ್ಯಕ್ತಿಗಳು ಬಹಳ ಚೇತರಿಕೆಯನ್ನು ಕಂಡು ನಿಮ್ಮ ಜೀವನದಲ್ಲಿ ಆರೋಗ್ಯದ ಅಭಿವೃದ್ಧಿ ತುಂಬ ಚೆನ್ನಾಗಾಗುತ್ತೆ. ಇದು ಮಾರ್ಚ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ. ಇದೆಲ್ಲವೂ ಇದ್ದು ಗುರುವಿನ ಅನುಗ್ರಹವೂ ಚೆನ್ನಾಗಿದ್ದು ನಿಮಗಿರುವಂಥದ್ದು ಯಾವಾಗಲೂ ದೃಷ್ಟಿದೋಷಗಳು, ತುಂಬ ಅಸೂಯೆ ಪಡುವಂಥ ಜನಗಳು, ಹಣಕಾಸನ್ನು ಮೋಸ ಮಾಡುವಂಥ ವ್ಯಕ್ತಿಗಳು, ದಾಯಾದಿ ಆಗಾಗಲೇ ಕಲಹಗಳು, ನಿಮ್ಮ ಏಳಿಗೆಯನ್ನು ಸಹಿಸಲಾದಂತಹ ವ್ಯಕ್ತಿಗಳು ಮೂರನೆಯ ವ್ಯಕ್ತಿಯಿಂದ ಅವಮಾನವನ್ನು ಮಾಡುವಂತಹ ವಾತಾವರಣಗಳು ಇದೆಲ್ಲವೂ ಸಹ ಇಟ್ಕೊಂಡಿರ್ತಾರೆ. ಆದರೆ ಇದ್ಯಾವುದೂ ಸಹ ಲೆಕ್ಕಿಸದಲ್ಲಿ ಇರುವಂತಹ ಈ ಸಿಂಹರಾಶಿಯವರು ತಮ್ಮ ನಿರ್ಲಕ್ಷ್ಯವನ್ನು ತಮ್ಮ ಅಭಿವೃದ್ಧಿಗೆ, ನಮ್ಮ ಕೆಲಸ ಕಾರ್ಯಗಳಿಗೆ ಗಮನವನ್ನು ಹರಿಸಿ ನಿಮ್ಮ ಕೆಲಸ ಕೈಂಕರ್ಯಗಳನ್ನು ಸುಸೂತ್ರವಾಗಿ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗುವಂತಹ ಬುದ್ಧಿ ಸ್ಥಿಮಿತದಲ್ಲಿರುವಂತಹ, ಬುದ್ಧಿ ಚಾತುರ್ಯತೆಯಲ್ಲಿರುವಂತಹ ಸಿಂಹರಾಶಿಯವರು ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಸಹ ಮುಂದಿನ ದಿನಗಳಲ್ಲಿ ಶನಿಯ ಬದಲಾವಣೆಯಿಂದ ಯೋಗವನ್ನು ಪಡಿತೀರಿ, ಗುರುವಿನ ಬದಲಾವಣೆಯಿಂದ ಉತ್ತಮ ಅದೃಷ್ಟವನ್ನು ಪಡೆಯುವಂತಹ ರಾಶಿಯವರು ಸಿಂಹರಾಶಿಯವರು. ಆರೋಗ್ಯದ ಅಭಿವೃದ್ಧಿ ಇದೆ, ಎಲ್ಲವೂ ಚೆನ್ನಾಗಿದೆ. ದೃಷ್ಟಿದೋಷಗಳು, ಆಗಾಗಲೇ ಶತ್ರುಬಾಧೆಗಳು, ಹೊಟ್ಟೆವರಿ ಪಡುವಂಥ ಜನಗಳು, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಗಳು ನನ್ನ ಪ್ರಕಾರದಲ್ಲಿಲ್ಲ ಅಂತ ಹೇಳ್ತಾ, ನಿಮ್ಮ ರಾಶಿ ಅಧಿಪತಿ ಬಂದು ಸೂರ್ಯಗ್ರಹ ಆಗ್ತಾರೆ. ಸೂರ್ಯನ ಮಾಸವೇ ನಡೀತಾ ಇರೋದರಿಂದ ಉತ್ತಮವಾದಂತಹ ದಿನಗಳು ಚೆನ್ನಾಗಿದೆ. ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದ ತಕ್ಷಣವೇ ಸೂರ್ಯನಿಗೊಂದು ಅರ್ಘ್ಯವನ್ನು ನಮನವನ್ನು ಸಲ್ಲಿಸಿ ನಿಮ್ಮ ಕೈಂಕರ್ಯಗಳನ್ನು ಆರಂಭವನ್ನು ಮಾಡಿ ನಿಮ್ಮ ಕೆಲಸಗಳು ಕಾರ್ಯಗಳು ತುಂಬ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ, ಈ ಮಾಸ ಭವಿಷ್ಯದಲ್ಲಿ ಹೇಳ್ತಿರುವಂತಹ ಕನ್ಯಾ ರಾಶಿ ನೋಡಿ ಮಾರ್ಚ್ ತಿಂಗಳು ಅಷ್ಟು ಚೆನ್ನಾಗಿಲ್ಲದೇ ಇರುವಂತಹ ಭವಿಷ್ಯ. ಯಾಕೆಂದರೆ ಜನ್ಮದಲ್ಲಿ ಕುಳಿತಂತಹ ಕೇತುಗ್ರಹ ಬದಲಾವಣೆ ಆಗಲಿಕ್ಕೆ ಇನ್ನೂ 3 ತಿಂಗಳುಗಳ ಕಾಲ ಬೇಕು. ಆದರೆ ಇದೇ ಸಮಯದಲ್ಲಿ ಇದೇ ತಿಂಗಳು ನಿಮಗೆ ಕೇತುವಿನ ಜೊತೆಯಲ್ಲಿ ಚಂದ್ರ ಬಂದು ಕೂತ್ಕೊಂಡಾಗ ಆರೋಗ್ಯದಲ್ಲಿ ಬಹಳ ವ್ಯತ್ಯಾಸಗಳನ್ನು, ಹಾಸ್ಪಿಟಲ್ಗಳಿಗೆ ಅಡ್ಮಿಂಟ್ ಆಗುವಂಥದ್ದು ಜಾಸ್ತಿ. ಕನ್ಯಾ ರಾಶಿಯವರು ನೋಡಿ ತುಂಬ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಮಾರ್ಚ್ ತಿಂಗಳು ಅನುಭವಿಸ್ತಾರೆ. ಯಾಕೆಂದರೆ ಶತ್ರುಗ್ರಹಗಳ ಮಿಲನದಿಂದ ನಿಮಗೆ ಆಗುವಂಥದ್ದು ಸ್ವಲ್ಪ ದೇಹದಲ್ಲಿ ಆರೋಗ್ಯದಲ್ಲಿ ಏರುಪೇರುಗಳಾಗಿ ಸ್ವಲ್ಪ ಕೈಕಾಲುಗಳಿಗೆ ನೋವುಗಳು, ಸುಸ್ತು, ಸಂಕಟದ ವಾತಾವರಣ, ಸ್ಟ್ರೋಕ್ ಆಗುವಂಥ ಸನ್ನಿವೇಶಗಳು, ಅಂದರೆ ಲಕ್ವ ಸಂಬಂಧಪಟ್ಟಂತಹ ಕೈಕಾಲು ಸೆಳೆತ ಎಳೆತ ಈ ರೀತಿಯಾದಂತಹ ವಾತಾವರಣಗಳು ಬಹಳ ಆಗುತ್ತೆ. ಬಹಳ ಜಾಗೃತಿಯನ್ನು ವಹಿಸಿ ಕನ್ಯಾ ರಾಶಿಯವರು. ನಾನು ಭಯಪಡಿಸ್ತಾ ಇಲ್ಲ ಇರೋದನ್ನು ಹೇಳ್ತಿರ್ತೀನಿ, ಅದು ಎಚ್ಚರಿಕೆಯನ್ನು ಒಂದು ರೀತಿಯಲ್ಲಿರುತ್ತೆ. ಇದೇ ಮಾರ್ಚ್ ತಿಂಗಳು ಕನ್ಯಾ ರಾಶಿಯವರಿಗೆ ಆಕ್ಸಿಡೆಂಟ್ಗಳಾಗುವಂಥ ಪ್ರಮೇಯವೂ ಇರುತ್ತೆ. ಸ್ವಲ್ಪ ಜಾಗ್ರತೆ, ನಿರ್ಲಕ್ಷ್ಯ ಬೇಡ. ನಿಮ್ಮನ್ನು ನಂಬಿ ನಿಮ್ಮ ಕುಟುಂಬ ವರ್ಗದವರಿರ್ತಾರೆ, ಬಹಳ ಎಚ್ಚರಿಕೆಯನ್ನು ವಹಿಸಿ ವಾಹನವನ್ನು ಚಲಾವಣೆ ಮಾಡುವಂಥವರು. ಸಣ್ಣ ಪುಟ್ಟ ಆರೋಗ್ಯ ವ್ಯತ್ಯಾಸ ಬಂದರೂ ಸಹ ಅದನ್ನು ನಿರ್ಲಕ್ಷ್ಯವನ್ನು ಮಾಡಬೇಡಿ. ಅದು ತಕ್ಷಣವೇ ವೈದ್ಯರನ್ನು ಭೇಟಿ ಮಾಡಿ ನಿಮ್ಮ ಆರೋಗ್ಯದ ಬಳಿ ಗಮನವನ್ನು ಹರಿಸಿ. ನಿಮಗೆ ನಾನು ಹೇಳುವಂಥದ್ದು ಇದೇ ಮಾರ್ಚ್ ತಿಂಗಳು ಆರಂಭದಿಂದಲೂ ಸಹ ಅಂತ್ಯದವರೆಗೂ ನಿಮಗಿರುವಂಥ ದೋಷದಲ್ಲಿರುವಂಥ ಚಂದ್ರ ಮತ್ತು ಕೇತು ದೋಷದ ಪರಿಹಾರಕ್ಕೋಸ್ಕರವಾಗಿ ಶಿವನ ಧ್ಯಾನವನ್ನು ಮಾಡಿ, ಶಿವನಿಗೊಂದು ಅಭಿಷೇಕವನ್ನು ಮಾಡಿ, ಬಿಲ್ವಾರ್ಚನೆಯನ್ನು ಮಾಡಿಸಿ, ಅಭಿಷೇಕವನ್ನು ಮಾಡಿಸಿ, ಸಾಧ್ಯವಾದರೆ ನಾವೇನಾದರೂ ಒಂದು ಪೂಜೆ ಪುನಸ್ಕಾರವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಅನ್ನಂಗಿದ್ರೆ ನಿಮ್ಮ ಮನೆಯಲ್ಲಿ ಒಂದು ಮೃತ್ಯುಂಜಯ ಹೋಮವನ್ನು ಮಾಡಿಸ್ಕೊಳ್ಳಿ. ಇದು ಬಹಳ ಅನುಕೂಲವನ್ನು ನಿಮಗೆ ಮಾಡಿಕೊಡುತ್ತೆ. ಕನ್ಯಾ ರಾಶಿಯವರು ನೀವು ಮತ್ತೆ ನಾನು ಒತ್ತಿ ಹೇಳ್ತೀನಿ, ನಿರ್ಲಕ್ಷ್ಯ ಬೇಡ. ಅದರ ಬಗ್ಗೆ ಗಮನ ಹರಿಸಿ, ಅದರ ಬಗ್ಗೆ ಜಾಗೃತಿಯನ್ನು ಇಟ್ಕೊಳ್ಳಿ. ಇಲ್ಲವಾದಲ್ಲಿ ದೊಡ್ಡ ಸಮಸ್ಯೆಗೆ, ನಷ್ಟಕ್ಕೆ ನಾವು ಗುರಿಯಾಗ್ತೇವೆ ಕನ್ಯಾ ರಾಶಿಯವರು ಅಂತ ಹೇಳ್ತಾ, ಮಾಸ ಭವಿಷ್ಯದಲ್ಲಿ ತುಲಾರಾಶಿಯ ಜಾತಕ. ತುಲಾರಾಶಿ ಉತ್ತುಂಗದಲ್ಲಿರುವಂತಹ ರಾಶಿ, ಅದೃಷ್ಟದ ರಾಶಿಯಾಗಿ ಬದಲಾವಣೆಯನ್ನು ಆಗ್ತಿರುವಂತಹ ರಾಶಿ. ಈ ರಾಶಿಯವರಿಗೆ ಮಾರ್ಚ್ ತಿಂಗಳು 12ನೇ ಮನೆಯಲ್ಲಿರುವಂತಹ ಚಂದ್ರ, 12ನೇ ಮನೆಯಲ್ಲಿರುವಂತಹ ಕೇತುಗ್ರಹ ಎರಡೂ ಸಹ ಮಾರಕವಾಗುತ್ತೆ. ಅಸೂಯೆ, ಹೊಟ್ಟೆ ಉರಿ, ಕೆಲಸದಲ್ಲಿ ಅಡೆತಡೆಗಳು, ಕೆಲಸವನ್ನು ಮಾಡುವಂಥ ಮೇಲಧಿಕಾರಿಗಳಿಂದ ಕಿರುಕುಳ, ಕೋರ್ಟು ಕಚೇರಿಗಳಲ್ಲಿ ಅಪಜಯದ ವಾತಾವರಣ, ಒಂದು ರೀತಿಯಾದಂತಹ ಬೇಸರ, ಕೋಪ, ತಾಪ ಇವೆಲ್ಲವೂ ಸಹ ನಿಮಗೆ
ಬಹಳವಾಗಿ ಕಾಡಲಿಕ್ಕೆ ಆರಂಭವನ್ನು ಮಾಡುತ್ತೆ ಮಾರ್ಚ್ ತಿಂಗಳು. ಅನಂತರದಲ್ಲಿ ಬಹಳ ಅದೃಷ್ಟದ ರಾಶಿಯಾಗಿ ಬದಲಾವಣೆ ಆಗುತ್ತೆ. ಆದರೆ ಈಗಿನ ಸ್ಥಿತಿಯಲ್ಲಿ ತುಲಾರಾಶಿವರೆಗೆ ಸಂಕಷ್ಟದ ದಿನಗಳನ್ನು ತಂದೊಡ್ಡುತ್ತೆ ಚಂದ್ರ ಮತ್ತು ಕೇತು ಗ್ರಹಗಳು. ಅದಲ್ಲದೆ ಪಂಚಮದಲ್ಲಿರುವಂಥ ಶನಿಗ್ರಹ, ವ್ಯಯಸ್ಥಾನದಲ್ಲಿರುವ ಶುಕ್ರಗ್ರಹ ಹಣಕಾಸಿನ ವ್ಯಯ, ಹಣಕಾಸಿನ ಮೋಸ, ಹಾಕಿದಂತಹ ಬಂಡವಾಳಗಳಲ್ಲಿ ಅತಿಯಾದಂತಹ ನಷ್ಟಗಳು, ಕಷ್ಟಗಳು, ಕೆಲಸ ಮಾಡುವಂತಹದಲ್ಲಿ ಶತ್ರು ಬಾಧೆಗಳು ಇವೆಲ್ಲವೂ ಸಹ ಇರುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಜೊತೆಯಲ್ಲಿ ರಾಶಿ ಅಧಿಪತಿಯಾದಂಥವನು ಶುಕ್ರಗ್ರಹ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ. ಕುಂಕುಮಾರ್ಚನೆಯನ್ನು ಮಾಡಿ ಶುಕ್ರವಾರ ಸಾಧ್ಯವಾದರೆ ಅವರೇ ಕಾಳನ್ನು ಯಾವ್ದಾದ್ರು ಬ್ರಾಹ್ಮಣರಿಗೆ ದಾನ ಕೊಡಿ. ಬಹಳ ಅನುಕೂಲಕರವಾಗುತ್ತೆ. ಮುಂದಿನ ದಿನಗಳಲ್ಲಂತೂ ಉತ್ತಮವಾದಂತಹ ವರ್ಷವಾಗಿ ಬದಲಾವಣೆಯಾಗುತ್ತೆ. ಯುಗಾದಿ ಹಬ್ಬ ಆದ ನಂತರದಲ್ಲಿ ಬಹಳ ಬದಲಾವಣೆಗಳನ್ನು ಕಾಣ್ತೀರಿ. ಆದರೆ ಈಗಿನ ಸ್ಥಿತಿಯಲ್ಲಿ ಮಾರ್ಚ್ ತಿಂಗಳು ಸಂಕಷ್ಟದ ದಿನಗಳಾಗಿರುತ್ತೆ ತುಲಾರಾಶಿಯವರಿಗೆ ಅಂತ ಹೇಳಿ. ಮಾಸ ಭವಿಷ್ಯದಲ್ಲಿ ವೃಶ್ಚಿಕ ರಾಶಿಯ ಸಮಯ ನೋಡಿ. ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದಲ್ಲಿ ಬಹಳ ಚೇತರಿಕೆಯನ್ನು ಕಾಣುವಂತಹ ವಾತಾವರಣ, ಮನಸ್ಸಿನ ಸ್ಥಿಮಿತ ಉತ್ತಮವಾಗಿರುತ್ತೆ. ನಿಮ್ಮ ಆಲೋಚನಾ ಶಕ್ತಿ ಉತ್ತಮವಾದಂತಹ ಲಾಭ ಗಳಿಕೆಯನ್ನು ಮಾಡುತ್ತೆ. ಆದರೆ ವ್ಯವಹಾರದಲ್ಲಿ ಅಡೆತಡೆಗಳು, ಗುರುವಿನ ನೇರ ದೃಷ್ಟಿ ಅದು ವೃಶ್ಚಿಕ ರಾಶಿಯವರಿಗೆ ಕ್ರೂರ ದೃಷ್ಟಿಯಾಗುತ್ತೆ. ವ್ಯವಹಾರದಲ್ಲಿ ಆದಷ್ಟು ಸಹ ಅನುಕೂಲಕರವಾಗಿದ್ದರೂ ಹಣಕಾಸಿನ ದುಂದು ವೆಚ್ಚಗಳು ಜಾಸ್ತಿ ಇದೆ. ಜೊತೆಯಲ್ಲಿ ನಿಮಗೆ ಅಣ್ಣ ತಮ್ಮಂದಿರ ದಾಯಾದಿಗಳ ಕಲಹಗಳು, ದಾಯಾದಿಗಳಿಂದ ಮನಸ್ತಾಪ ಇದೆಲ್ಲ ಆಗುವಂತಹ ವಾತಾವರಣ ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ಈ ವರ್ಷವೂ ಸಹಿತ ಯುಗಾದಿ ಹಬ್ಬ ಆದ ನಂತರವೂ ಸಹ ಅಂತಹ ಗುರುವಿನ ಬಲ ಇಲ್ಲದೆ ಇರುವಂತಹ ರಾಶಿ. ಕುಹಕ ಬುದ್ಧಿಗಳಿಂದ ನಮ್ಮನ್ನು ಸಿಕ್ಕಾಕಿಸುವಂತಹ ವ್ಯಕ್ತಿಗಳಿರ್ತಾರೆ. ಏನನ್ನ ಪ್ರಯತ್ನ ಪಟ್ಟರೂ ಸಹ ನಮ್ಮ ಪ್ಲಾನ್, ನಾವು ಮಾಡುವಂಥ ಆಲೋಚನೆ, ನಾವು ಮಾಡ್ತವಂಥ ನಿರ್ಧಾರಗಳು ನಮಗೆ ಕೈ ಕೊಡುತ್ತೆ. ಅದನ್ನು ನಾವು ಆಲೋಚನಾ ಶಕ್ತಿಯೇ ಸರಿ ಇಲ್ವಾ, ನಾವು ನಿರ್ಧಾರ ಮಾಡಿದ್ದು ಇದು ಅಷ್ಟು ಸರಿ ಇಲ್ವಾ ಅಂತ ವಾತಾವರಣಗಳನ್ನು ಅದು ಸೃಷ್ಟಿ ಮಾಡುತ್ತೆ. ಜಾಗ್ರತೆಯನ್ನು ವಹಿಸಿ. ರಾಶಿ ಅಧಿಪತಿ ಒಂದು ಕುಜಗ್ರಹ, ಅದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನವನ್ನು ಮಾಡುವಂಥದ್ದು, ಯಾವುದಾದ್ರೂ ಗ್ರಾಮ ದೇವರಿಗೆ ಒಂದು ನಮನವನ್ನು ಸಲ್ಲಿಸುವಂಥದ್ದು, ಇದನ್ನು ಮಾಡಿ ಅನುಕೂಲಕರವಾಗುತ್ತೆ ಅಂತ ಹೇಳ್ತಾ ಮತ್ತೆ ಭೇಟಿ. ಮಾರ್ಚ್ ತಿಂಗಳ ಧನುಸ್ಸು ರಾಶಿಯ ಮಾಸ ಭವಿಷ್ಯ. ಧನುಸ್ಸು ರಾಶಿಯವರಿಗೆ ಉತ್ತಮವಾದಂತಹ ಯೋಚನಾ ಶಕ್ತಿ, ಉತ್ತಮವಾದಂತಹ ಆಲೋಚನೆಯಿಂದ, ಅದರಲ್ಲೂ ಸಹ ನಾನು ಹೇಳುವಂಥದ್ದು ವಿದ್ಯಾರ್ಥಿಗಳಿಗಂತೂ ಉತ್ತಮವಾದಂಥ ಯೋಗ ಫಲ. ವ್ಯವಹಾರಗಳಿಗೆ, ಬಿಸ್ನೆಸ್ಸಲ್ಲಿ ಇರುವಂಥವರಿಗೆ ಉತ್ತಮವಾದಂತಹ ಬೆಳವಣಿಗೆ, ಉತ್ತಮವಾದಂತಹ ವ್ಯವಹಾರ ಎಲ್ಲವೂ ಇರುತ್ತೆ. ಯಾವುದೇ ಶತ್ರು ಬಾಧೆಗಳಿಲ್ಲ, ಅಡೆತಡೆಗಳಿಲ್ಲ, ಎಲ್ಲವೂ ಸುಸೂತ್ರವಾಗಿ ನಡ್ಕೊಂಡುವಂತಹ ಯೋಗ ಫಲದಿಂದ ಕೂಡಿರುವಂತಹ ಧನುಸ್ ರಾಶಿ. ಧನುಸ್ ರಾಶಿಯವರಿಗೆ ನಾನು ಹೇಳುವಂಥದ್ದು ಮಾರ್ಚ್ ತಿಂಗಳು ನಿಮಗೆ ಉತ್ತಮವಾದಂಥ ಯೋಗ ಇದೆ ಅಂದಮೇಲೆ ಇನ್ನು ಮುಂದಿನ ವರ್ಷ 2025ನೇ ಸಂಪೂರ್ಣವಾದಂಥ ವರ್ಷ ನಿಮಗೆ ಉತ್ತಮವಾದಂಥ ಯೋಗ ಫಲ. ಯಾವುದಾದ್ರೂ ವಾಹನ ಖರೀದಿ ಮಾಡ್ಬೋದು, ಜಮೀನನ್ನು ಖರೀದಿ ಮಾಡ್ಬೋದು, ಮನೆಯನ್ನು ಕಟ್ಟುವಂತಹ ಯೋಗ, ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡುವಂತಹ ಯೋಗ ಎಲ್ಲವೂ ಉತ್ತಮವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೆಗೆಟಿವ್ ಅನ್ನುವಂಥದ್ದು ಬಹಳ ಕಡಿಮೆ ಇದೆ ಧನುಸ್ ರಾಶಿಯವರಿಗೆ. ಅಂಥ ಸಮಸ್ಯೆಗಳೇನಿರೋದಿಲ್ಲ. ನಿಮ್ಮನ್ನು ನೀವು ಮಾಡಬೇಕಾಗಿರುವಂಥದ್ದು ಒಂದು ಏನು ಅಂತಂದರೆ ಆತುರದ ನಿರ್ಧಾರಗಳನ್ನು, ಅವಶ್ಯಕತೆಗೆ ಮೀರಿದಂತಹ ಯೋಚನೆಯನ್ನು, ಅವಶ್ಯಕತೆಗೆ ಮೀರಿದ ಖರ್ಚು ವೆಚ್ಚಗಳನ್ನು ಹಾಕ್ಕೊಂಡ್ರೆ ನೀವು ಪಶ್ಚಾತ್ತಾಪವನ್ನು ಪಡ್ತೀರಿ. ಆದ್ದರಿಂದ ನಿಮ್ಮ ಅವಶ್ಯಕತೆ ನಿಮಗೆ ಎಷ್ಟು ಬೇಕು ಅಷ್ಟನ್ನೇ ತೆಗೆದುಕೊಳ್ಬೇಕು. ನಾವು ಊಟವನ್ನು ಮಾಡಬೇಕಾದ್ರೆ ನಮ್ಮ ಹೊಟ್ಟೆಗೆ ಎಷ್ಟು ಸೇರುತ್ತೋ ಅಷ್ಟನ್ನು ತಿನ್ನಬೇಕೇ ಹೊರತು ಅದ್ರ ಮೇಲೆ ತಿಂದರೆ ವಾಮೆಂಟ್ ಆಗುತ್ತೆ. ಅದೇ ರೀತಿಯಾಗಿ ನಿಮ್ಮ ವ್ಯವಹಾರಗಳು ತುಂಬ ಚೆನ್ನಾಗಿ ನಡೀತಿರ್ತದೆ. ಇದನ್ನು ಮೀರಿ ನಾನು ಏನೋ ಒಂದು ಮಾಡಿಬಿಡ್ತೀನಿ, ಚೆನ್ನಾಗಿ ನಡೀತಿದೆಯಲ್ಲ, ಒಳ್ಳೆ ಲಾಭ ಬರ್ತಾ ಇದೆಯಲ್ಲ ಅಂತ ನೀವೇನಾದರೂ ಮಾಡೋಕ್ಕೆ ಹೋದರೆ ಅದು ನಿಮಗೆ ವಿರುದ್ಧವಾಗಿಬಿಡುತ್ತೆ. ಆದ್ದರಿಂದ
ಆಗುವಂತಹ ಭಗವಂತ ಬಹಳ ಅನುಗ್ರಹವನ್ನು ಮಾಡಿ ಆಶೀರ್ವಾದವನ್ನು ಮಾಡಿದ್ದಾರೆ ನಿಮಗೆ ಧನುಸು ರಾಶಿಯವರಿಗೆ. ಅದನ್ನು ಉತ್ತಮವಾಗಿ ಬಳಸ್ಕೊಳ್ಳಿ, ನಿಮಗೆ ಉತ್ತಮವಾದಂಥ ಯೋಗ ಸಿಗುತ್ತೆ. ಇಡೀ ವರ್ಷ ಪೂರ ಈ ಧನುಸು ರಾಶಿಗೆ ಇಡೀ ವರ್ಷ ಪೂರ್ವವಿರುವಂತಹ ಯೋಗ ಫಲ, ಅದು ಯಾವ ಗ್ರಹಗತಿಗಳ ಬದಲಾವಣೆಗಳಾದರೂ ಸಹ ನಿಮಗೆ ಯಾವುದೂ ಮಾರಕವಾಗುವುದಿಲ್ಲ. ಆದ್ದರಿಂದ ಈಗಲಿಂದಲೇ ನಿಮಗೆ ಉತ್ತಮವಾದ ಯೋಗ ಆರಂಭವಾಗಿದೆ. ಈ ಯೋಗವನ್ನು 2025 ನೀವು ಹೆಂಗೆ ಬಳಸ್ಕೊಳ್ತೀರಿ ಹಂಗೆ ನಿಮ್ಮ ಜೀವನ ಉತ್ತುಂಗಕ್ಕೆ ಹೋಗ್ತಾ ಇರುತ್ತೆ ಅಂತ ಹೇಳ್ತಾ, ರಾಶಿ ಅಧಿಪತಿ ಬಂದು ಗುರುವಿರ್ತಾರೆ. ನೀವು ವರ್ಷಕ್ಕೆ ಒಂದು ಬಾರಿ ಆದರೂ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ, ಅವ್ರಿಗೊಂದು ಸೇವೆ, ಒಂದು ನಮನವನ್ನು ಸಲ್ಲಿಸ್ಬನ್ನಿ. ನಿಮ್ಮ ರಾಶಿಗೆ ಅವರ ಅನುಗ್ರಹ ತುಂಬ ಚೆನ್ನಾಗಿರುತ್ತೆ ಅಂತ. ಮಕರ ರಾಶಿಯ ಮಾಸ ಭವಿಷ್ಯ. ಮಕರ ರಾಶಿಯವರು 7.5 ವರ್ಷಗಳಿಂದ ಅನುಭವಿಸುತ್ತಿರುವಂತಹ ಸಂಕಷ್ಟಗಳು ಬಹಳ ಆಗಿತ್ತು. ಇನ್ನು ಕೇವಲ 1 ತಿಂಗಳುಗಳ ಕಾಲದ ನಿಮ್ಮ ಸಂಕಷ್ಟ ಇರುತ್ತೆ, ಅದು ಈ ಮಾರ್ಚ್ ತಿಂಗಳುಗಳ ಕಾಲ ಮಾತ್ರ. ಇದೊಂದು ತಿಂಗಳು ನೀವು ಈ ಸಂಕಷ್ಟವನ್ನು ಸಮಸ್ಯೆನೇನಾದರೂ ಇದರ ಅನುಭವಿಸ್ಬಿಟ್ರೆ ಏಪ್ರಿಲ್ 1ನೇ ತಾರೀಕಿಂದ ನಿಮಗೆ ಲಕ್ ಬದಲಾವಣೆ ಆಗುತ್ತೆ, ನಿಮಗೆ ಅದೃಷ್ಟ ಬದಲಾವಣೆ ಆಗುತ್ತೆ. ನಿಮ್ಮ ವ್ಯವಹಾರ ನಷ್ಟಕ್ಕೆ ಬಿದ್ದಂತಹ ವ್ಯವಹಾರಗಳು, ಕಷ್ಟದಲ್ಲಿಂತಹ ಎಲ್ಲವೂ ಸಹ ಬಹಳ ಬದಲಾವಣೆಗಳಾಗಿ ನಿಮಗೆ ಶನಿಯ ಸಂಪೂರ್ಣವಾದಂಥ ಫಲಗಳು ಮುಕ್ತಾಯವಾಗಿ ಯೋಗದ ಫಲ ಆರಂಭವಾಗುತ್ತೆ. ಅದು ಈ ತಿಂಗಳು ಕಳೆದ ಮೇಲಿರುತ್ತೆ. ಸದ್ಯಕ್ಕೆ ಈ ತಿಂಗಳು ಸಹ ನಿಮಗೆ ಸ್ವಲ್ಪ ಕೋಪದ ವಾತಾವರಣ, ಆತುರದ ನಿರ್ಧಾರಗಳು, ಅಸೂಯೆ ಪಡುವಂಥ ಜನಗಳು, ನಿಮ್ಮ ಬೆಳವಣಿಗೆಯನ್ನು ನೋಡಿ ಅದಕ್ಕೆ ಬೆಳವಣಿಗೆಗೆ ಭಾಳ ಏನೇನು ತೊಂದರೆ ತಾಪತ್ರಗಳನ್ನು ಮಾಡಬೇಕು ಅದೆಲ್ಲ ಪ್ರಯತ್ನವನ್ನು ಮಾಡುವಂತಹ ಕುಹಕ ಬುದ್ಧಿಗಳ ಮನುಷ್ಯರು ಇವರೆಲ್ಲರೂ ಸಹ ನಿಮಗೆ ಆಗಾಗಲೇ ನಿಮ್ಮನ್ನು ಭೇಟಿ ಮಾಡ್ತಾರೆ ಅಥವಾ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವರು ತೊಂದರೆಗಳನ್ನು ಕೊಡ್ತಾರೆ. ಈ ಮಾರ್ಚ್ ತಿಂಗಳಲ್ಲಿ ಆದಷ್ಟು ಸಹ ಮಕರ ರಾಶಿಯವರು ಯಾವುದೇ ಗೊಂದಲಗಳಿಗೆ ಗುರಿಯಾಗದೆ ಕೋರ್ಟು ಕಚೇರಿಗಳು, ಪೊಲೀಸ್ ಸ್ಟೇಷನ್ನು ಅಥವಾ ನ್ಯಾಯಾಂಗ, ಮತ್ತೊಂದು ಯಾವುದೂ ಸಹ ಈ ನ್ಯಾಯ ಪಂಚಾಯಿತಿಗಳಿಗೆ ಹೋಗಬೇಡಿ. ನ್ಯಾಯ ಪಂಚಾಯಿತಿಗಳಿಗೆ ಹೋಗುವಂಥ ಕೆಲಸಗಳನ್ನು ಮಾಡಿಕೊಳ್ಬೇಡಿ. ಕೋಪಕ್ಕೆ ಬುದ್ಧಿಯನ್ನು ಕೊಡಬೇಡಿ. 1 ತಿಂಗಳು ಹಲ್ಕಚ್ಕೊಂಡಿದ್ರೆ 7 ವರ್ಷಗಳಿಂದ ಇದ್ದಂತಹ 7.5 ವರ್ಷಗಳಿಂದ ಇದ್ದಂತಹ ಸಮಸ್ಯೆ 1 ತಿಂಗಳು ಮಾತ್ರ ಬಂದು ನಿಂತಿದೆ. ಇದನ್ನು ಕಳೆದ್ರೆ ನಿಮ್ಮನ್ನು ಹಿಡಿಯುವಂಥವ್ರು, ತಡೆಯುವಂಥವ್ರು, ನಿಮಗಾಗುವಂಥ ಅದೃಷ್ಟಗಳು ಎಲ್ಲವೂ ಸಹ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಯಾರೂ ಸಹ ಅಡೆತಡೆಗಳಿರಲ್ಲ. ನಿಮ್ಮನ್ನು ನೋಡಿ ಅಸೂಯೆ ಪಡೋದು, ನಿಮ್ಮ ಬಗ್ಗೆ ಅಸೂಯೆ ಪಡುವಂಥ ಜನಗಳಂತೂ ಇದ್ದೇ ಇರ್ತಾರೆ. ಆದರೆ ನಿಮ್ಮ ವ್ಯವಹಾರ, ನಿಮ್ಮ ಜ್ಞಾನ, ನಿಮ್ಮ ಆಲೋಚನೆ ತುಂಬ ಚೆನ್ನಾಗಿರುತ್ತೆ. ಶನಿಯ ದೋಷ ಪರಿಹಾರವಾಗಿ ಶನಿಯ ಅನುಗ್ರಹಕ್ಕೆ ನೀವು ಪ್ರಾಪ್ತರಾಗ್ತೀರಿ. ಶನಿಯ ವರಕ್ಕೆ ನೀವು ಗುರಿಯಾಗ್ತೀರಿ. ಶನಿಯ ವರ ನಿಮಗೆ ಎಷ್ಟು ದಿನಗಳ ಕಾಟ ಕೊಟ್ಟಂಥ ಶನಿ ಗ್ರಹವೇ ನಿಮಗೆ ಅನುಗ್ರಹವನ್ನು ನೀಡಿ ನಿಮ್ಮನ್ನು ಪೋಷಣೆಯನ್ನು ಮಾಡಿ ನಿಮ್ಮ ಕಷ್ಟಗಳಲ್ಲೂ ಸಹ ಭರಿಸಿ ನಿಮ್ಮ ಕಷ್ಟವನ್ನೆಲ್ಲವೂ ಸಹ ಹೋಗಲಾಡಿಸಿ ಸುಖದ ಆದಿಯನ್ನು ನಿಮಗೆ ಒಂದು ಉತ್ತಮವಾದಂತಹ ಮಾರ್ಗದರ್ಶನವನ್ನು ಮಾಡಿ ಶನಿ ನಿಮ್ಮ ಅನುಗ್ರಹವನ್ನು ಮಾಡ್ತಾರೆ. ಆದ್ದರಿಂದ ಮಕರ ರಾಶಿಯವರು ಇದೊಂದು ತಿಂಗಳುಗಳ ಕಾಲ ಸ್ವಲ್ಪ ಕಷ್ಟವನ್ನು ಅನುಭವಿಸಿ, ಅದನ್ನು ಬಿಟ್ಟರೆ ಮುಂದಿನ ತಿಂಗಳು ನಿಮಗೆ ಉತ್ತಮವಾದಂಥ ಯೋಗ. ನಿಮಗೆ ರಾಶಿಯಾಧಿಪತಿ ಬಂದು ಶನಿಗ್ರಹ, ಜನ್ಮದಲ್ಲಿರುವಂಥವನು ಶನಿಗ್ರಹ, 7.5 ಶನಿಗ್ರಹ. ಶನಿಗ್ರಹದಿಂದಲೇ ನಿಮಗೆ ಒಂದು ತುಂಬ ಕಷ್ಟಗಳನ್ನು ಅನುಭವಿಸಿದಂತಹ ರಾಶಿಯವರು ಶನಿಯಿಂದಲೇ ಮುಂದೆ ವರವನ್ನು ಪಡೆಯುವಂಥ ರಾಶಿಯವರು ಈಗ ಸದ್ಯದಲ್ಲಿ ಈ ಮಾರ್ಚ್ ತಿಂಗಳಿಗೆ ನೀವು ಹನುಮಂತನ ಧ್ಯಾನವನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ. ಹನುಮಂತನ ಉಪಾಸನೆ, ಹನುಮಂತನ ಧ್ಯಾನ, ಹನುಮಂತನ ಪೂಜೆ ಪುರಸ್ಕಾರಗಳನ್ನು ಮಾಡೋದರಿಂದ ನಿಮಗೆ ಶನಿಯ ದೋಷಗಳು ಇನ್ನೂ ಪರಿಹಾರವಾಗುತ್ತೆ. ಪ್ರತಿ ಶನಿವಾರ ಯಾಕೆಂದರೆ 7.5 ವರ್ಷಗಳಿಂದ ಅನುಭವಿಸಿದಂತಹ ಮಕರ ರಾಶಿಯವರು ಇನ್ನೇನು ಅಂತ್ಯ ಬಂತಲ್ಲ, 4 ವಾರಗಳು ಸಿಗುತ್ತೆ. ಶನಿವಾರ 4 ವಾರಗಳು ಶನಿಗೆ ಹೋಗಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಎಳ್ಳೆಣ್ಣೆಯನ್ನು ದಾನ ಕೊಟ್ಟು ಬನ್ನಿ. ಶನಿಮಾತ್ಮನ ದರ್ಶನವನ್ನು ಮಾಡಿ 4 ವಾರಗಳ ಕಾಲ ಮಾತ್ರ. ಈ 4 ವಾರ ಕಳೆದ್ರೆ ಶನಿ ನಿಮಗೆ ತಿರುಗಿ ನೋಡಲಿಕ್ಕೆ ಮತ್ತೆ 30 ವರ್ಷಗಳ ಕಾಲ ಬೇಕು. 30 ವರ್ಷಗಳ ಕಾಲದವರೆಗೂ ನಿಮಗೆ ಶನಿಯ ಕಾಟವೇ ಬರೋದಿಲ್ಲ. ಆದ್ದರಿಂದ ಇದನ್ನು ಉತ್ತಮವಾಗಿ ಬಳಸ್ಕೊಳ್ಳಿ. ಆ ಭಗವಂತನ ಧ್ಯಾನಕ್ಕೆ ಹೋಗಿ ಅಹಂಕಾರವನ್ನು ಪಡಬೇಡಿ, ಸಮಸ್ಯೆಗಳಿಗೆ ಗುರಿ ಆಗಬೇಡಿ ಅಂತ ಮತ್ತೊಮ್ಮೆ ಕಿವಿ ಮಾತನ್ನು ಹೇಳಿ ಕಾರ್ಯಕ್ರಮದಲ್ಲಿ ಕುಂಭರಾಶಿಯ ಮಾಸ ಭವಿಷ್ಯ. ಕುಂಭರಾಶಿಗೆ 7.5 ಇದೆ. ಶನಿಯೂ ಸಹ ಜನ್ಮದಲ್ಲಿದ್ದಾರೆ. ಆದರೆ ಮಾರಕ ಸ್ಥಾನದಲ್ಲಿರುವಂಥವರು ಶನಿಗಿಂತಲೂ ಸಹ ಮಾರಕ ಸ್ಥಾನದಲ್ಲಿ ತೊಂದರೆ ಕೊಡ್ತಿರುವಂಥವರು ರಾಹುಗ್ರಹ. ಇದು ಮಾರ್ಚ್ ತಿಂಗಳಲ್ಲಿ ನಿಮಗೆ 2ನೇ ಮನೆಯಲ್ಲಿ ಶನಿ ಜನ್ಮದಲ್ಲಿದ್ದರೆ 2ನೇ ಮನೆಯಲ್ಲಿ ಚತುರ್ಗ್ರಹಗಳ ಪ್ರವೇಶ ಇದೆ.
ಅದು ರವಿ ಮತ್ತು ರಾಹು ಇವರೆರಡು ನೋಡಿ ಶತ್ರುಗ್ರಹಗಳು. ರವಿ ಮತ್ತು ಜೊತೆಯಲ್ಲಿ ಶುಕ್ರ ಮತ್ತು ಬುಧ ಗ್ರಹ, 4 ಗ್ರಹಗಳಲ್ಲಿ 2 ಗ್ರಹಕ್ಕೆ ಶತ್ರುವಾಗ್ತಾನೆ ರಾಹು. ರವಿ ಮತ್ತು ಬುಧನಿಗೆ ಮಾರಕನಾಗುವಂಥವನು ರಾಹು. ಬುದ್ಧಿ ಸ್ಥಿಮಿತವನ್ನು ಕಳ್ಕೊಳ್ತೀರಿ ನೀವು. ನಿಮ್ಮ ಆಲೋಚನಾ ಶಕ್ತಿ ನಿಮಗೆ ಕೈ ಕೊಡುತ್ತೆ. ಇಲ್ಲ ಸಲ್ಲದ ವ್ಯವಹಾರಗಳಿಗೆ ಮೂಗು ತೋರಿಸಿ ಗೊಂದಲಗಳನ್ನು ಸೃಷ್ಟಿ ಮಾಡಿಕೊಂಡು ಗಲಾಟೆಗಳಿಗೆ ಹೋಗಿ ಅವಮಾನವನ್ನು ಅನುಭವಿಸುವಂತಹ ವಾತಾವರಣ ಮಾರ್ಚ್ ತಿಂಗಳಲ್ಲಿರುತ್ತೆ. ಜೊತೆಯಲ್ಲಿ ಅದೇ ರಾಹು ಶುಕ್ರನ ಜೊತೆಯಲ್ಲಿದ್ದು ಮಿತ್ರಗ್ರಹಗಳಾಗುತ್ತೆ. ಹಣಕಾಸಿನ ಹೇರಳವಾದಂತಹ ದುಂದು ವೆಚ್ಚಗಳನ್ನು ಮಾಡಿಕೊಡ್ತಾರೆ. ಜನ್ಮದಲ್ಲಿರುವಂತಹ ಶನಿಗ್ರಹ ಇರೋದರಲ್ಲಿ ಬೆಟರ್ ಆಗ್ತಾರೆ. 7.5 2.5 ವರ್ಷಗಳ ಕಾಲ ಮುಗಿದಿದೆ. ಈಗ 2 ವರ್ಷದಿಂದ ಈ ಶನಿ ಇದೊಂದು ತಿಂಗಳಾದಮೇಲೆ ಬಿಡುಗಡೆಯೂ ಕಾಣ್ತಾರೆ. ಶನಿ ಬಿಡುಗಡೆ ಆದಮೇಲೆ ರಾಹು ಜನ್ಮದಲ್ಲಿ ಬಂದು ಕುಳಿತುಕೊಳ್ತಾರೆ. ಈ ತಿಂಗಳು ಮಾತ್ರ ಈ ಸಂಕಷ್ಟವಿದ್ದರೆ ಕುಂಭರಾಶಿವರಿಗೆ ಮುಂದಿನ ತಿಂಗಳು ಒಂದು ರೀತಿಯಾದಂಥ ಫಲದಿಂದ ಕೂಡಿರುತ್ತೆ. ಶನಿಯ ಬದಲಾವಣೆಯಿಂದ 7.5 5 ವರ್ಷಗಳ ಸಂಪೂರ್ಣವಾದಂತಹ ಮುಕ್ತಾಯದ ಸಂದರ್ಭದಲ್ಲಿ ಇನ್ನು 2.5 ವರ್ಷಗಳಿರುತ್ತೆ. 2.5 ವರ್ಷಗಳ ಕಾಲದಲ್ಲಿ ಮಿತ್ರಗ್ರಹದ ಪ್ರವೇಶದಿಂದ ನಿಮಗೆ ಮಿತ್ರರಿಂದ ಸಹಕಾರ ಸಹಯೋಗ, ಸ್ವಲ್ಪ ನಷ್ಟದನ್ನು ಲಾಭಕ್ಕೆ ಬರುವಂತಹ ವಾತಾವರಣ, ಶತ್ರುಗಳು ಮಿತ್ರರಾಗುವಂತಹ ವಾತಾವರಣ, ಕುಟುಂಬದಲ್ಲಿ ಸೌಖ್ಯದ ವಾತಾವರಣ ಇಲ್ಲವೂ ಸಹ ಬರುವಂತಹ ನಿರೀಕ್ಷೆಯಲ್ಲಿದ್ದು, ಈಗಿನ ಸ್ಥಿತಿಯಲ್ಲಿ ಅಂದರೆ ಈ ಮಾರ್ಚ್ ತಿಂಗಳಲ್ಲಿ ನೀವು ಕೋಪದ ವಾತಾವರಣ ಕಡಿಮೆ ಮಾಡಿಕೊಂಡ್ರೆ ನಿಮ್ಮ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತೆ. ಕೋಪ ಕಡಿಮೆ ಆಗಬೇಕು ಅಂತಂದರೆ ನಿಮಗೆ ಕೆರಳಿಸುವಂಥವರು, ನಿಮ್ಮ ಬಗ್ಗೆ ಊಹಾಪೋಹಗಳನ್ನು ಮಾತನಾಡುವಂಥವರು ಇರ್ತಾರೆ. ಅದಕ್ಕೆ ಗಮನವನ್ನು ಹರಿಸದೆ ನಮ್ಮ ಕೆಲಸ ಕಾರ್ಯಗಳಿಗೆ ನಾವು ಮಗ್ನರಾದಾಗ ಅದೆಲ್ಲವೂ ಸಹ ನಮಗೆ ದೂರ ಇರುತ್ತೆ. ಅದನ್ನು ನೀವು ಮಾಡ್ಕೊಳ್ಳಿ ಅಂತ ಈ ತಿಂಗಳು ಮಾತ್ರ ಕುಂಭರಾಶಿಯವರಿಗೆ ಈ ರೀತಿ ಸಂಕಷ್ಟಗಳಿದ್ರೆ ಮುಂದಿನ ತಿಂಗಳು ಶನಿಯ ಬದಲಾವಣೆಯಿಂದ, ರಾಹುವಿನ ಬದಲಾವಣೆಗಳಿಂದ ಎಷ್ಟೋ ಕಷ್ಟದಿಂದ ವಿಮುಕ್ತರಾಗುವಂಥ ದಿನಗಳು ಖಂಡಿತವಾಗಿ ಸಿಗುತ್ತೆ. ಈ ಸದ್ಯದಲ್ಲಿ ಇದೊಂದು ಮಾರ್ಚ್ ತಿಂಗಳು ಸ್ವಲ್ಪ ಕಷ್ಟಗಳ ಕಾಲವನ್ನು ಅನುಭವಿಸಬೇಕಾಗ್ತದೆ. ಶನಿಯ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ, ಹನುಮಂತನ ಧ್ಯಾನವನ್ನು ಮಾಡಿ ಅಂತ ಈ ಸಂದರ್ಭದಲ್ಲಿ ಕುಂಭರಾಶಿ. ಇದು ಮಾಸ ಭವಿಷ್ಯದಲ್ಲಿ ಮೀನರಾಶಿಯ ಮಾಸ ಭವಿಷ್ಯ. ಮೀನರಾಶಿ ಅಂತ ಬಂದಾಗ ಒಂದು 2.5 ವರ್ಷಗಳಿಂದಲೂ ಸಹ 7.5 ಆರಂಭದಿಂದಲೂ ಸಹ 2.5 ವರ್ಷಗಳಿಂದಲೂ ಸಹ ಒಂದೊಂದು ಅವಘಡಗಳನ್ನು, ಒಂದು ಸಮಸ್ಯೆಯನ್ನು, ತೊಂದರೆಗಳನ್ನು, ತಾಪತ್ರಗಳನ್ನು, ಶತ್ರುಬಾಧೆಗಳನ್ನು, ವ್ಯವಹಾರದಲ್ಲಿ ಅಡೆತಡೆಗಳನ್ನು ತುಂಬ ಅನುಭವಿಸ್ಕೊಂಡು ಬರ್ತಿರುವಂತಹ ಈ ರಾಶಿ ಈ ಮಾರ್ಚ್ ತಿಂಗಳು ನೋಡಿ ಜನ್ಮದಲ್ಲಿ ಬಂದು ಶುಕ್ರ ಕೂತ್ಕೊಳ್ತಾರೆ. ಶುಕ್ರ ಬಂದಾಗ ಹಣಕಾಸಿನ ದೊಡ್ಡ ಕಿರಿಕಿರಿ ಆಗುತ್ತೆ. ನಿಮಗೆ ಹಣಕಾಸಿನ ಮೋಸಗಳಾಗುತ್ತೆ. ಹಣಕಾಸಿನ ಬಗ್ಗೆ ಭಾಳ ಗೊಂದಲಗಳು ಸೃಷ್ಟಿಯಾಗುತ್ತೆ. ನಾನು ಜಾಗ್ರತೆಯನ್ನು ವಹಿಸಿ. ಮೀನರಾಶಿ ಏನು ಗುರುಗಳೇ ಸ್ವಲ್ಪ ಯಾವಾಗಲೂ ಸಹ ನೆಗೆಟಿವ್ ಹೇಳ್ತೀರಿ ಅಂತ ಖಂಡಿತವಾಗಿಲ್ಲ. ಗ್ರಹಗತಿಗಳ ಬದಲಾವಣೆಗಳಿದೆ. ನಾನು ಸುಳ್ಳನ್ನು ಹೇಳೋಕ್ಕೆ ನಮ್ಗೆ ಇಷ್ಟಪಡೋದಿಲ್ಲ. ಯಾಕೆ ಅಂತಂದರೆ ಇರೋದನ್ನಿದ್ದಂಗೆ ಹೇಳಬೇಕೇ ಹೊರತು ಬೇರೆ ಏನೋ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಜನ್ಮದಲ್ಲಿರುವಂಥ ಶುಕ್ರ ಗ್ರಹ ಭಾಳ ನಷ್ಟವನ್ನು ತಂದುಕೊಡ್ತಾನೆ. ಅದೇ ನೀಚವಾಗಿ ಬುಧ ಗ್ರಹನೂ ಬರ್ತಾರೆ. ಬುದ್ಧಿ ಸ್ಥಿಮಿತವನ್ನು ಕಳೆದುಕೊಳ್ತೀರಿ, ಕೋಪಕ್ಕೆ ಬುದ್ಧಿಯನ್ನು ಕೊಡ್ತೀರಿ, ವ್ಯವಹಾರದಲ್ಲಿ ಅಡೆತಡೆಗಳನ್ನು ಮಾಡ್ಕೊಳ್ತೀರಿ. ಬುಧ ಆ್ಯಂಡ್ ಶುಕ್ರ ಎರಡೂ ಸಹ ನೀಚ ಸ್ಥಾನದಲ್ಲಿರ್ತಾರೆ. ಕೆಟ್ಟ ಸ್ಥಾನದಲ್ಲಿ ಬಂದು ನಿಮಗೆ ಏನೇನು ತೊಂದರೆ ಕೊಡಬೇಕು, ತಾಪತ್ರಗಳು ಕೊಡಬೇಕು, ಕೆಲಸದಲ್ಲಿ ಅಡೆತಡೆಗಳನ್ನು ಮಾಡಬೇಕು, ವ್ಯವಹಾರದಲ್ಲಿ ತುಂಬ ಏನು ನಷ್ಟವನ್ನು ಮಾಡಬೇಕು, ಕಿರಿಕಿರಿಯನ್ನು ಮಾಡಬೇಕು, ಗೊಂದಲವನ್ನು ಮಾಡಬೇಕು, ಎಲ್ಲವನ್ನೂ ಸಹ ಆ ಪ್ರಯತ್ನಗಳನ್ನು ಮಾಡ್ತಿರ್ತಾರೆ. ಇದರಲ್ಲಿ ಒಂದು ನಿಮಗೆ ಲಾಭ ಏನು ಅಂತ ಅಂದರೆ ರಾಹು ಗ್ರಹನೇ ಲಾಭ. ನಿಮಗೆ ಯಾರಾದರೂ ಸ್ನೇಹಿತರು, ಬಂಧುಗಳು ಅಥವಾ ಯಾರಾದರೂ ದೂರದ ವ್ಯಕ್ತಿಗಳು, ನಿಮಗೆ ಸ್ವಲ್ಪ ಪರಿಚಯ ಇರುವಂಥ ವ್ಯಕ್ತಿಗಳು ಸ್ವಲ್ಪ ನಿಮಗೆ ಸಹಕಾರವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅದು ಸಹ ಸಾಧ್ಯವಾಗೋದಿಲ್ಲ. ಜೊತೆಯಲ್ಲಿ ಕೀರ್ತಿಭಂಗ, ಹೆಸರು ಸಂಪಾದನೆ ಮಾಡಿದಂಥ ಕೆಲಸವೆಲ್ಲವೂ ಸಹ ಹೆಸರು ಸಹ ಹಾಳಾಗುವಂಥ ವಾತಾವರಣ. ಅದು ನಮ್ಮಿಂದಲ್ಲ, ನಮ್ಮ ಸಹಪಾಠಿಗಳಿಂದ, ನಾವು ಕೆಲಸ ಮಾಡುವಂತಹ ಜಾಗದಲ್ಲಿರುವಂಥ ಸಹಪಾಠಿಗಳಿಂದ ನಮ್ಮ ಕೆಲಸವು, ನಮ್ಮ ಹೆಸರಿಗೆ ಮಸಿ ಬೆಳೆಯುವಂಥ ಕೆಲಸ ಕಾರ್ಯಗಳು ಅವರಿಂದ ಆಗುತ್ತೆ. ಅದು ನಮಗೆ ಎಫೆಕ್ಟ್ ಆಗುತ್ತೆ, ತೊಂದರೆಗಳಾಗುತ್ತೆ, ಹಣಕಾಸಿನ ದೊಡ್ಡ ಏರಿಳಿತಗಳಾಗುತ್ತೆ, ಅವಮಾನಗಳಾಗುತ್ತೆ. ಸ್ವಲ್ಪ ಕೆಲಸದಲ್ಲಿ ಭಾಳ ತೊಂದರೆ ತಾಪತ್ರಗಳು ಅನುಭವಿಸುವಂಥ ವಾತಾವರಣ ಅಂತೂ ಖಂಡಿತವಾಗಿ ಮಾರ್ಚ್ ತಿಂಗಳು ಮೀನರಾಶಿಯವರಿಗಿರುತ್ತೆ. ಮೀನರಾಶಿಯವರ ಅಧಿಪತಿಯಾದಂಥವನು ಗುರುಗ್ರಹ, ದೋಷದಲ್ಲಿರುವಂಥವನು ಶುಕ್ರ ಗ್ರಹ, ಬುಧ ಗ್ರಹ. ಅದಕ್ಕೇನು ಮಾಡಬೇಕು ಅಂತಂದರೆ ನೀವು ನರಸಿಂಹಸ್ವಾಮಿ ಧ್ಯಾನವನ್ನು ಮಾಡಿ, ಅಥವಾ ಇನ್ನೂ ಯಾವ್ದಾದ್ರು ಗ್ರಾಮ ದೇವರಿದ್ದರೆ
ಸಾಧ್ಯವಾದರೆ ಮನೆಯಲ್ಲಿ ಏನಾದ್ರು ಪೂಜೆ ಪುನಸ್ಕಾರಗಳೇನಾದ್ರು ಮಾಡ್ತಿದ್ದೀರಿ ಅಂತ ಅಂದರೆ ಗುರು ಮತ್ತು ಬುಧ ಮತ್ತು ರಾಹು ಮತ್ತು ರವಿಯ ಸಂಧಿದೋಷ ಕಾಲಗಳು ಅಂತ ಬರುತ್ತೆ. ಅದೊಂದು ಹೋಮವನ್ನು ಮಾಡಿಸ್ಕೊಳ್ಳಿ, ಅಥವಾ ಅಷ್ಟಲಕ್ಷ್ಮಿ ಅಥವಾ ಕುಬೇರ ಮಹಾಲಕ್ಷ್ಮಿ ಹೋಮವನ್ನು ಮಾಡಿಸ್ಕೊಳ್ಳಿ. ಮತ್ತು ಮುಂದಿನ ದಿನಗಳಲ್ಲಿ ಜನ್ಮದಲ್ಲಿ ಬಂದು ಶನಿ ಕೂತ್ಕೊಳ್ತಾರೆ, ರಾಹು ಬದಲಾವಣೆಗಳಾಗುತ್ತೆ. 7.5ನ 2.5 ವರ್ಷ ಮುಕ್ತಾಯವಾಗಿ ಸ್ವಲ್ಪ ಮಧ್ಯಸ್ಥಾನಕ್ಕೆ ಬರ್ತೀರಿ. ಸ್ವಲ್ಪ ಇದಕ್ಕಿಂತಲೂ ಬೆಟರ್ ಆದಂಥ ದಿನಗಳು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಸಿಗುತ್ತೆ. ಈಗಿನ ಸ್ಥಿತಿಯಲ್ಲಂತೂ ನಷ್ಟ ಕಷ್ಟಗಳ ವಾತಾವರಣಗಳಂತೂ ಖಂಡಿತವಾಗಿ ಇರುತ್ತೆ ಅಂತ ಮೀನರಾಶಿಯವರಿಗೆ ಹೇಳ್ಬೋದು. ಮತ್ತೆ ಭೇಟಿ ಮಾಡ್ತೇನೆ ಮತ್ತೆ ಇದೇ ಮಾಸ ಭವಿಷ್ಯದಲ್ಲಿ. ನಮಸ್ಕಾರ.